ಅಲರ್ಜಿ ಅಂತ ತೋರಿಸ್ತದೆ, ಅದರ ಐ ಜಿ ಲೆವೆಲ್ ಜಾಸ್ತಿ ಇರ್ತದೆ. ಇಲ್ಲಿಗ ನಾವು ಆಲ್ಮೋಸ್ಟ್ ಲೋಯೆಸ್ಟ್ ಪ್ರೈಸ್ ಇನ್ ಎಂಟೈರ್ ಇಂಡಿಯಾ ಅಂತಲೇ ಹೇಳ್ಬೋದು. 15,000ಕ್ಕೆ ಮಾಡಿಕೊಡ್ತಾ ಇದ್ದೇವೆ. ಬ್ಲಡ್ ಕ್ಯಾನ್ಸರ್ ಇದ್ದ ಎಸ್, ಇಷ್ಟರವರೆಗೆ ನಾವು ಅಲರ್ಜಿಗೆ ಬರೀ ಟ್ಯಾಬ್ಲೆಟ್ ಒಂದು ಪರಿಹಾರ ಅಂತ ಅಂದ್ಕೊಂಡಿದ್ವಿ. ಆದರೆ ಅದರ ಹೊರತಾಗಿ ಅದಕ್ಕೊಂದು ಉಪಕರಣ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ ನಮಗೆ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಯ ಮೂಲಕ. LX2 ಅಲರ್ಜಿ ಎಕ್ಸ್ಪ್ಲೋರರ್ ಅಂತ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ಪ್ರಕಾಶ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಸ್, ಮೊದಲನೇದಾಗಿ ದಕ್ಷಿಣ ಕರ್ನಾಟಕದಲ್ಲೇ ಇದು ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು. ಎಲ್ಲೂ ಇಲ್ಲದಂತಹ ಫೆಸಿಲಿಟಿ ಈ ಒಂದು ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಲಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್, ಈ ಒಂದು ಉಪಕರಣದ ಬಗ್ಗೆ. ಇದು LX2 ಅಲರ್ಜಿ ಎಕ್ಸ್ಪ್ಲೋರರ್ ಅಂತ. ಅದನ್ನು ವಿಯೆನ್ನಾ ಆಸ್ಟ್ರಿಯಾದಿಂದ ನಾವು ಆಮೋದಿಸಿದ್ದೇವೆ. ಇದು ಅಲರ್ಜಿ ಪರೀಕ್ಷೆಗೆ ಹೆಚ್ಚಿನವರು ಬೆಂಗಳೂರು ಮತ್ತು ಬೇರೆ ಬೇರೆ ಮೆಟ್ರೋ ಸಿಟೀಸ್ಗಳಲ್ಲಿ ಮಾಡಿಸಿಕೊಂಡು ಬರೋದನ್ನು ನಾನು ನೋಡಿದ್ದೆ. ತುಂಬ ಜನ ಇಲ್ಲಿಗೆ ಬರ್ತಾ ಇರುವಂಥ ಪೇಷಂಟ್ಗಳೇ. ಸೊ ಅದಕ್ಕೊಂದು ಸರಿಯಾದ ಅಲರ್ಜಿ ಕಾಂಪ್ರಿಹೆನ್ಸಿವ್ ಅಲರ್ಜಿ ಪ್ಯಾನಲ್ಸು ಇಲ್ಲಿ ಅಥವಾ ಟೆಸ್ಟಿಂಗ್ ಇಲ್ಲಿ ಪುತ್ತೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಮಾಡ್ತಾ ಇಲ್ಲದನ್ನು ಮನಗಂಡು ನಾವು ಸೌತ್ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ LX2 ಎಕ್ಸ್ಪ್ಲೋರರನ್ನು ಹಾಕಿದ್ದೇವೆ. ಅದರಲ್ಲಿ ಸ್ಪೆಸಿಫಿಕ್ IG ಆ್ಯಂಡ್ ಟೋಟಲ್ IG ಪ್ರೊಫೈಲನ್ನು ಮಾಡ್ತೇವೆ. ಅದರಲ್ಲಿ ಒಂದು ಸುಮಾರು 300 ಬಗೆಯ ಅಲರ್ಜನ್ಸನ್ನು ಡಿಟೆಕ್ಟ್ ಮಾಡ್ತೇವೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ ಅಲರ್ಜಿ ಅಂತ ತೋರಿಸ್ತದೆ, ಅದರ IG ಲೆವೆಲ್ ಜಾಸ್ತಿ ಇರ್ತದೆ. ಮತ್ತು ಹಾಗೆ ಅದರಲ್ಲಿ ರ್ಯಾವೆನ್ ಇಂಟರ್ಪ್ರಿಟೇಷನ್ ಅಂತ ಇರ್ತದೆ, ರಿಪೋರ್ಟ್ನಲ್ಲಿ ನಾವು ಕೊಡ್ತೇವೆ. ಅದರಲ್ಲಿ ಯಾವುದಕ್ಕೆ ಸೆನ್ಸಿಟೈಸೇಷನ್ ಡಿಟೆಕ್ಟ್ ಆಗಿದೆ, ಅದರಿಂದ ಯಾವ ಥರ ಕಂಡೀಷನ್ಸ್ ಬರ್ಬೋದು, ರೈನೋಕಂಜಂಕ್ಟಿವೈಟಿಸ್, ಅಲರ್ಜಿಕ್ ಆಸ್ತಮಾ ಅಥವಾ ಅನಾಫಿಲಾಕ್ಸಿಸ್ ರಿಯಾಕ್ಷನ್, ಆ ಥರ ಬೇರೆ ಬೇರೆ ಕಂಡೀಷನ್ಸ್ ಏನು ಬರ್ಬೋದು, ಮತ್ತು ಅದಕ್ಕೆ ಯಾವ ಮೆಡಿಸಿನ್ ತಗೊಳ್ಬೋದು, ಅದೆಲ್ಲ ರಿಪೋರ್ಟ್ನಲ್ಲಿ ಒಳಗೊಂಡಿರ್ತದೆ. ಇದು ಈಗ ನಾವು ಲಾಸ್ಟ್ ಹಾಕಿ ಒಂದು ಆಲ್ಮೋಸ್ಟ್ 7-8 ತಿಂಗಳಾಗ್ತಾ ಬಂತು. ನಾವೀಗ ಸ್ಪೆಸಿಫಿಕ್ IG ಪ್ರೊಫೈಲನ್ನು ಮಾಡ್ತಾ ಇದ್ದೆವು. ಹೆಚ್ಚಿನವರಿಗೆ ಡಾಕ್ಟರ್ಸು ಟೋಟಲ್ IG ಲೆವೆಲ್ ಬರೀತಾರೆ. ಅದೆಲ್ಲ ಎಲಿವೇಟೆಡ್ ಲೆವೆಲ್ಸ್ ಇದ್ದವರೆಲ್ಲ ಇದನ್ನು ಸ್ಪೆಸಿಫಿಕ್ IG ಪ್ರೊಫೈಲ್ ಮಾಡಿಸ್ತಾ ಇದ್ದರು. ಈಗ ತುಂಬ ಇದನ್ನು ಹಾಕಿದ ಮೇಲೆ ತುಂಬ ಜನ ಬಂದು ಕೇಳಿದರು, ಇದು ಫುಡ್ಡಿನಲ್ಲಿ ಮಾತ್ರ ಫುಡ್ ಇಂಟಾಲರೆನ್ಸ್ ಪ್ಯಾನಲ್ ನೀವು ಮಾಡ್ತಾ ಇಲ್ವಾ ಅಂತ. ಸೊ ಅದನ್ನು ಮನಗಂಡು ಈಗ ನಾವು ಇತ್ತೀಚೆಗಷ್ಟೇ ಕೇವಲ 1 ವಾರದ ಹಿಂದೆ ನಾವು IgG ಪ್ರೊಫೈಲನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ಅದರಲ್ಲಿ 286 ಬಗೆಯ ಬರೇ ಫುಡ್ ಅಲರ್ಜನ್ಸ್ ಅದನ್ನು ಮಾತ್ರ ಮಾಡ್ತಾ ಇದ್ದೇವೆ. ಅದನ್ನು ಈಗ ಶುರು ಮಾಡಿದ್ದೇವೆ. ಅದರಲ್ಲಿ ಫುಡ್ ಇಂಟಾಲರೆನ್ಸ್ ಅಥವಾ ಯಾವುದು ಕೆಲವರಿಗೆ ಫುಡ್ ಅಲರ್ಜಿ ಆಗ್ತದೆ, ಅಸಹಿಷ್ಣುತೆ, ಅದನ್ನು ಈಗ ಮಾಡ್ತಾ ಇದ್ದೇವೆ. ಅದಕ್ಕೆ 2 ಬೇರೆ ಬೇರೆ ಥರದ ರಿಪೋರ್ಟ್ಗಳನ್ನು ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ ಆವಾಗ ಸಿಗುತ್ತಾ? ಎಷ್ಟು ಟೈಮ್ ಬೇಕಾಗುತ್ತೆ? ಅದೇ ನಾವೀಗ ಬೆಳಿಗ್ಗೆ ಒಂದು 10:30-11 ಗಂಟೆ ಬ್ಯಾಚಿಗೆ ಒಂದು ರನ್ ಮಾಡ್ತೇವೆ. ಒಂದು 6 ಅವರ್ಸಲ್ಲಿ ರಿಪೋರ್ಟ್ ರೆಡಿ ಆಗ್ತದೆ. 6 ಅವರ್ಸಲ್ಲಿ ರಿಪೋರ್ಟ್ ರೆಡಿ ಮಾಡಿ ಕೊಡ್ತೇವೆ ಪೇಷಂಟ್ಗಳಿಗೆ. ಓಕೆ, ಇದರಿಂದ ಜನ ಎಷ್ಟು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಇಷ್ಟರವರೆಗೆ? ಆಲ್ಮೋಸ್ಟ್ 8 ಮಂತ್ ಆಯಿತು ಅಂತ ಹೇಳಿದ್ರಿ. ಅದೇ 8 ಮಂತ್ಸ್ ಆದರೂ ತುಂಬ ಪೇಷಂಟ್ಗಳಿಗೆ ಅವೇರ್ನೆಸ್ ಇರಲಿಲ್ಲ. ಮತ್ತು ನಾವು ಅದಕ್ಕೋಸ್ಕರ ಒಂದು ಪ್ರಮೋಷನಲ್ ವಿಡಿಯೋ ವಿಜಯ್ ವಿಖ್ಯಾತ ಅವ್ರ ಹತ್ರ ಮಾಡಿಸಿದ್ದೆವು. ಸೊ ಅದಾದ ಮೇಲೆ ತುಂಬ ಜನ ಯೂಟ್ಯೂಬಲ್ಲಿ ನೋಡಿ ನಮಗೆ ಬೇರೆ ಬೇರೆ ಕಡೆಗಳಿಂದ ಬಂದರು. ಅಂದರೆ ಬೆಂಗಳೂರು, ಮುಂಬೈ ಅಂಥ ಸಿಟೀಸ್ಗಳಲ್ಲಿ ಇದೇ ಟೆಸ್ಟ್ಗಳಿಗೆ
25-30 ಸಾವಿರ, 35 ಸಾವಿರ. ಓಕೆ. ಮುಂಬೈಯಲ್ಲಿ 60 ಸಾವಿರ ಚಾರ್ಜ್ ಮಾಡ್ತಾರೆ. ಸೊ ಅದು ಈಗ ತುಂಬ ಜನ ನಮಗೆ ಆ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ಬೇರೆ ಬೇರೆ ಕಡೆ ಬಳ್ಳಾರಿಯಿಂದ ಬಂದಿದ್ದಾರೆ, ಬೆಂಗಳೂರು, ಮೈಸೂರು, ಹಾಸನ, ಅಲ್ಲಿಂದೆಲ್ಲ ಪೇಷಂಟ್ಗಳು ಇಲ್ಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನೀವಾಗಲೇ ಹೇಳಿದ್ರಿ ಅಂದರೆ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ ಅಂತ, ಮತ್ತೆ ಹೇಳಿದ್ರಿ ಆಲ್ಮೋಸ್ಟ್ ಹೊರಗಡೆ 30,000 ತನಕ ಖರ್ಚಿದೆ ಅಂತ ಹೇಳಿದ್ರಿ. ಇಲ್ಲಿ ಎಷ್ಟಾಗತ್ತೆ ಅಂತ ಹಾಗಾದ್ರೆ? ಇಲ್ಲಿಗ ನಾವು ಆಲ್ಮೋಸ್ಟ್ ಲೋಯೆಸ್ಟ್ ಪ್ರೈಸ್ ಇನ್ ಎಂಟೈರ್ ಇಂಡಿಯಾ ಅಂತಲೇ ಹೇಳ್ಬೋದು. 15,000ಕ್ಕೆ ಮಾಡಿ ಕೊಡ್ತಾ ಇದ್ದೇವೆ. 15,000ಕ್ಕೆ ಮಾಡಿ ಕೊಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಡಿಮೆ ಖರ್ಚಿನಲ್ಲಿ. ಹೌದು, ಅಂದರೆ ಇಲ್ಲಿ ಪುತ್ತೂರಿನ ಜನರಿಗೆ ಒಳ್ಳೆಯ ಸರ್ವಿಸ್ ಕ್ಲಪ್ತ ಸಮಯದಲ್ಲಿ ಮತ್ತು ಕ್ವಾಲಿಟಿ ರಿಪೋರ್ಟ್ ಸಿಕ್ಕಬೇಕು ಅಂತ ಒಂದೇ ಉದ್ದೇಶದಿಂದ ಜಾಸ್ತಿ ಮಾರ್ಜಿನ್ ಇಟ್ಟು ನಾವು ಮಾಡ್ತಾ ಇಲ್ಲ. ಓಕೆ ಓಕೆ. ಎಲರ್ಜಿ ಇರುವ ತುಂಬ ಪೇಷಂಟ್ಗಳಿದೆ, ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ. ಸೊ ಹಾಗೆ ರೀಸನೇಬಲ್ ಪ್ರೈಸಲ್ಲಿ ಈಗ 15,000 ಇಟ್ಟಿದ್ದೇವೆ. ಒಂದು 3 ಮಂತ್ಸಲ್ಲೇ ಜಾಸ್ತಿ ಮಾಡಲಿಕ್ಕಿದ್ದೇವೆ. ಹಾಗಾದರೆ ಮಾತ್ರೆಗಳ ಅವಶ್ಯಕತೆ ಇಲ್ಲ? ಅಲ್ಲ, ಅಂದರೆ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವುದರಿಂದಾಗಿ ಅಲರ್ಜಿ ಆಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನು ನೀವು ಬಿಡ್ಬೋದು, ಅಥವಾ ಅದನ್ನು ನೀವು ಇದನ್ನು ಅಲರ್ಜನ್ಸ್ ಯಾವುದರಿಂದ ಆಗ್ತದೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಆಗ ನಿಮಗೆ ಅಲರ್ಜಿ ಲೋಡ್ ಕಮ್ಮಿ ಆಗ್ತದೆ. ಓಕೆ ಸರ್, ಇವಾಗ ಈ ಒಂದು ಮಿಷಿನ್ಗಳು ಹೇಗೆ ವರ್ಕ್ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇದು PCR ಪಾಲಿಮರಿಕ್ ಚೈನ್ ರಿಯಾಕ್ಷನ್, PCR ತಂತ್ರಜ್ಞಾನವನ್ನು ಒಳಗೊಂಡ ಮೋಲ್ ಬಯೋ ಕಂಪನಿಯ ಯಂತ್ರ. ಇದರಲ್ಲಿ ನಾವು ಹಿಂಗಳರಲ್ಲಿ ಒಂದು 35 ವರ್ಷ ಆದ ಹಿಂಗಳೆಯರಲ್ಲಿ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅನ್ನು ಪತ್ತೆ ಹಚ್ಚಲಿಕ್ಕಾಗಿ, ಅಥವಾ ನಿಮ್ಮ MTB+ ಟ್ಯೂಬರ್ಕ್ಯುಲೋಸಿಸ್ ಪತ್ತೆಗಾಗಿ ಫ್ಲೂಯಿಡ್ಗಳಲ್ಲಿರ್ಬೋದು, ಅಥವಾ ಸ್ಪೂಟಮ್ ಸ್ಯಾಂಪಲ್ಗಳಲ್ಲಿ ಇರ್ಬೋದು, ಅಥವಾ ಪಸ್ ಸ್ಯಾಂಪಲಲ್ಲಿರ್ಬೋದು, ಹಾಗೆ ಎಲ್ಲ ಸ್ಯಾಂಪಲ್ಗಳಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಇದೆಯಾ ಇಲ್ಲೋ ಅಂತ ಪತ್ತೆ ಹಚ್ಚಲಿಕ್ಕಾಗಿ, ಹಾಗೆ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ, ಇದು ಲೆಪ್ಟೋಸ್ಪೈರೋಸಿಸ್ ಅಂಥ ಪರೀಕ್ಷೆಗಳನ್ನೆಲ್ಲ ಇದರಲ್ಲಿ ಮಾಡ್ತೇವೆ. ಹೆಪಟೈಟಿಸ್ B ವೈರಲ್ ಲೋಡು, HCV RNA ಅಂಥ ಪರೀಕ್ಷೆಗಳನ್ನೆಲ್ಲ ಇದರಲ್ಲಿ ನಾವು ಮಾಡ್ತೇವೆ. ಸೊ ಇದು ತೋಶೋ ಕಂಪನಿಯ HbA1c HPLC ತಂತ್ರಜ್ಞಾನದ ಯಂತ್ರ. ಇದನ್ನು ಜಪಾನ್ನಿಂದ ಆಮದಿಸಿದ್ದೇವೆ. HPLC ಮೆಥಡ್ ಅದನ್ನು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಪರಿಗಣಿಸ್ತಾರೆ. ಈಗ ಪೇಷಂಟ್ಗಳಲ್ಲಿ ಲಾಸ್ಟ್ 3 ಮಂತ್ಸ್ ಆ್ಯಾವ್ರೇಜ್ ಬ್ಲಡ್ ಗ್ಲೂಕೋಸ್ ನೋಡಲಿಕ್ಕೋಸ್ಕರ ಇರುವಂಥದ್ದು. ಇದರ ವಿಶೇಷತೆ ಏನಂದರೆ ಇದು ಒನ್ ಆಫ್ ದಿ ಬೆಸ್ಟ್ ಎಕ್ವಿಪ್ಮೆಂಟ್ ಇನ್ ದಿ ವರ್ಲ್ಡ್. ಸೊ ಇದರಲ್ಲಿ ಇದು ಸ್ಟೇಬಲ್ HbA1c ರಿಪೋರ್ಟನ್ನು ಕೊಡ್ತದೆ. ಇದನ್ನು ನಾವು ಆಲ್ಮೋಸ್ಟ್ ಒಂದು 8 ಮಂತ್ಸ್ ಬ್ಯಾಕ್ ಇದನ್ನು ಜಪಾನಿಂದ ಆಮದಿಸಿ ಅಳವಡಿಸಿದ್ದೇವೆ. ಇದು ಆಗ ತಾನೇ ಹೇಳಿದ ಹಾಗೆ ಇದು ಎಲರ್ಜಿಗೋಸ್ಕರ ಆಮದಿಸಿದ್ದು ವಿಯೆನ್ನ ಆಸ್ಟ್ರಿಯಾದಿಂದ. ಮ್ಯಾಡೆಕ್ಸ್ ಅಂದರೆ ಮ್ಯಾಕ್ರೋ ಎರ್ರೆ ಡಯಾಗ್ನೋಸ್ಟಿಕ್ಸ್ ಅಂತ, ಇಮೇಜ್ ಎಕ್ಸ್ಪ್ಲೋರರ್, LX2 ಇಮೇಜ್ ಎಕ್ಸ್ಪ್ಲೋರರ್ ಅಂತ. ಮತ್ತು ಇದರಲ್ಲಿ ಈಗ ನಾವು ಪ್ರೊಸೆಸ್ ಮಾಡುವಾಗ ಈ ಥರ ಸ್ಟ್ರಿಪ್ ಇರ್ತದೆ, ಅದರಲ್ಲಿ ಯಾವುದು ಪಾಸಿಟಿವ್ ಇರ್ತದೆ ಅದರಲ್ಲಿ ಈ ಥರ ಡಾಟ್ಸ್ ಬರ್ತದೆ, ನೀವು ಇಲ್ಲಿ ನೋಡ್ಬೋದು. ಆ ಕಾರ್ಟ್ರಿಡ್ಜಲ್ಲಿ ಇಲ್ಲಿ ಡಾಟ್ಸ್ ಬರ್ತದೆ. ಮತ್ತು ಆಗ ತಾನೇ ನಾನು ಹೇಳಿದೆ IgE ಪ್ರೊಫೈಲ್ ಮತ್ತು IgG ಪ್ರೊಫೈಲ್ ಅಂತ. ಅದರಲ್ಲಿ IgE ಪ್ರೊಫೈಲ್ನಲ್ಲಿ ನಾವು ಈ ಥರ ರಿಪೋರ್ಟನ್ನು ಪೇಷಂಟ್ಗಳಿಗೆ ಕೊಡ್ತೇವೆ. ಅವರಿಗೆ ಯಾವುದರಿಂದಾಗಿ ಸ್ಪೆಸಿಫಿಕ್ಕಾಗಿ ಎಲರ್ಜಿ ಇರ್ತದೋ ಅದು ಹೀಗೆ ತೋರಿಸ್ತದೆ. ಅದರಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೇವೆ, ಲೋ Ig ಲೆವೆಲ್, ಮಾಡರೇಟ್, ಹೈ ಮತ್ತು ವೆರಿ ಹೈ ಅಂತ. ಈ ಥರ ರಿಪೋರ್ಟ್ಸನ್ನು ನಾವು ಪೇಷಂಟ್ಗಳಿಗೆ ಕೊಡ್ತೇವೆ. ಪಾಸಿಟಿವ್ ರಿಪೋರ್ಟ್ಸು ಕೆಲವರಿಗೆ 40 ಪೇಜು ಆಗುವಂಥದ್ದು ಇದೆ. ಸೊ ಇದೀಗ ಆಗ ತಾನೇ ನಾನು ಹೇಳಿದೆ, ಈಗ ಇತ್ತೀಚೆಗಷ್ಟೇ ಕೇವಲ 1 ವಾರದ ಹಿಂದೆ ನಾವು IgG ಪ್ರೊಫೈಲನ್ನು, ಫುಡ್ ಇಂಟಾಲರೆನ್ಸ್ ಪ್ರೊಫೈಲನ್ನು ಅಳವಡಿಸಿದ್ದೇವೆ ಅಂತ. ಇದು ಅದರದ್ದು ಕಾಂಪ್ರಹೆನ್ಸಿವ್ IgG ಪ್ರೊಫೈಲ್. ಇದು ಫುಡ್ ಇಂಟಾಲರೆನ್ಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಎಲ್ಲ ರಿಪೋರ್ಟ್ಗಳು ಒಂದು 6 ಗಂಟೆಯಲ್ಲಿ ರೆಡಿ ಆಗ್ತವೆ. ಮತ್ತು ಪೇಷಂಟ್ಗಳಿಗೆ ನಾವು ಇದೇ ಥರ ಪ್ರಿಂಟೌಟನ್ನು ಕೊಡ್ತೇವೆ.
ಕೆಮಿಸ್ಟ್ರಿ ಉಪಕರಣ. ಇದರಲ್ಲಿ ಹೈಯರ್ ಎಂಡ್ ಉಪಕರಣ ಇಲ್ಲಿ ನಮ್ಮ ಹತ್ರ ಇದೆ. ಇದು ಗಂಟೆಗೆ 480 ಸ್ಯಾಂಪಲ್ಗಳನ್ನು ಏಕಕಾಲಕ್ಕೆ ಪ್ರೊಸೆಸ್ ಮಾಡುವಂಥ ಸಾಮರ್ಥ್ಯ ಇರುವಂಥ ಬಯೋಕೆಮಿಸ್ಟ್ರಿ ಉಪಕರಣ. ಅದರಲ್ಲಿ ಅದು ಸ್ಯಾಂಪಲ್ ಸೆಕ್ಷನ್ನು, ಇದು ರಿಯೇಜೆಂಟ್ ಸೆಕ್ಷನ್. ನಾವು ರಿಯೇಜೆಂಟ್ ಸೆಕ್ಷನ್ನಲ್ಲಿ ನಾವು ಯಾವ್ಯಾವ ರಿಯೇಜೆಂಟ್ಸ್ಗಳು ಬೇಕು ಅದನ್ನೆಲ್ಲ ಲೋಡ್ ಮಾಡಿರ್ತೇವೆ. ನಿಮಗೆ ಎಲ್ಲ ಬಯೋಕೆಮಿಕಲ್ ಟೆಸ್ಟ್ಗಳು, ಬ್ಲಡ್ ಗ್ಲೂಕೋಸ್ ಇರ್ಬೋದು, ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳಾದ ಯೂರಿಯಾ, ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡ್, ಲಿವರ್ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್, ಹಾಗೆ ಸ್ಪೆಷಲ್ ಟೆಸ್ಟ್ಗಳಾದ ಹೋಮೋಸಿಸ್ಟಿನ್, ಸಿಸ್ಟ್ಯಾಟಿನ್ ಸಿ, ಅಮೋನಿಯಾ, ಮತ್ತು ಮೆಟಲ್ಸ್ ಪ್ಯಾನಲ್ಗಳಲ್ಲಿ ಜಿಂಕ್, ಕಾಪರ್ ಅಂತ ಹಲವಾರು ಹೊಸ ಟೆಸ್ಟ್ಗಳನ್ನು ಪುತ್ತೂರಿನ ಭಾಗಕ್ಕೆ ನಾವು ಈಗ ಪರಿಚಯಿಸಿದ್ದೇವೆ. ಮತ್ತು ಪ್ರತಿಯೊಂದು ಯಂತ್ರಗಳಲ್ಲೂ ನಾವು ಡೈಲಿ ಕ್ವಾಲಿಟಿ ಕಂಟ್ರೋಲನ್ನು ಮಾಡ್ತೇವೆ. ಅದು ಕ್ವಾಲಿಟಿ ಎನ್ಶೂರ್ ಮಾಡಲಿಕ್ಕೋಸ್ಕರ ಪ್ರತಿದಿನ ಪ್ರತಿ ಯಂತ್ರದಲ್ಲೂ ನಾವು ಅದನ್ನು ಮಾಡ್ತೇವೆ. ಅದರಿಂದಾಗಿ ಪೇಷಂಟ್ಗಳಿಗೆ ಸರಿಯಾದ ರಿಪೋರ್ಟ್ ಸಿಗಲಿಕ್ಕೆ ಹೆಲ್ಪ್ ಆಗ್ತದೆ. ಪ್ರತಿದಿನ ನಾವು ಹೀಗೆ ಕ್ವಾಲಿಟಿ ಕಂಟ್ರೋಲ್ ಮಾಡ್ತೇವೆ. ಅದರದ್ದು ಟಾರ್ಗೆಟ್ ಇರ್ತದೆ, ಒಂದು ಟಾರ್ಗೆಟ್ ವ್ಯಾಲ್ಯೂ, ಮತ್ತು ಲೋ ಮತ್ತು ಹೈ ಇರ್ತದೆ. ನಾವೀಗ ಪ್ರತಿದಿನ ನೋನ್ ಸ್ಯಾಂಪಲನ್ನು ರನ್ ಮಾಡಿ ಅದರ ಟಾರ್ಗೆಟ್ ಎಷ್ಟು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಗ್ಲೂಕೋಸ್ ಅಂತ ತಗೊಂಡ್ರೆ (88.8) ಬರಬೇಕು, 90.7 ಬಂದಿದೆ. ಈ ಥರ ಪ್ರತಿದಿನ ನಾವು ಕ್ವಾಲಿಟಿ ಕಂಟ್ರೋಲನ್ನು ಮಾಡ್ತೇವೆ. ಜಸ್ಟ್ ಟು ಎನ್ಶೂರ್ ದಟ್ ಪ್ರತಿ ರಿಪೋರ್ಟು ಸರಿಯಾಗಿ ಹೋಗ್ತಾ ಇದೆ ಅಂತ, ಅದಕ್ಕೋಸ್ಕರ ರನ್ ಮಾಡ್ತೇವೆ. ಹಾರ್ಮೋನ್ಸ್ ಅನಲೈಸರ್ YHL ಅಂತ, iFlash 1800 ಅಂತ, ಇದು CPC ಡಯಾಗ್ನೋಸ್ಟಿಕ್ನವರ ಥ್ರೂ ನಾವು ಜಪಾನ್ನಿಂದ ಆಮದಿಸಿದ್ದೇವೆ. ಇದರಲ್ಲಿ ನಾವು ಎಲ್ಲ ಬಗೆಯ ಹಾರ್ಮೋನ್ಸ್ ಪರೀಕ್ಷೆಗಳನ್ನು ನಾವು ಇದರಲ್ಲಿ ಮಾಡ್ತೇವೆ. ಥೈರಾಯ್ಡು, ಫ್ರೀ ಥೈರಾಯ್ಡು, ಮತ್ತು FSH, LH, ಪ್ರೊಲ್ಯಾಕ್ಟಿನ್, ಟೆಸ್ಟೋಸ್ಟೆರಾನ್, ಮತ್ತು ಬೇರೆ ಬೇರೆ ಎಲ್ಲ ಸ್ಪೆಷಲ್ ಟೆಸ್ಟ್ಗಳು, ಹಾರ್ಮೋನ್ ಟೆಸ್ಟ್ಗಳನ್ನು ನಾವು ಇದರಲ್ಲಿ ಮಾಡ್ತೇವೆ. ವಿಡಾಸ್ PC ಅಂತ, ಇದರಲ್ಲಿ ನಾವು ಎಲ್ಲ ಬಗೆಯ ಕ್ಯಾನ್ಸರ್ ಮಾರ್ಕರ್ಸ್ ಗಳನ್ನು ಇದರಲ್ಲಿ ಮಾಡ್ತೇವೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಕರುಳಿನ ಕ್ಯಾನ್ಸರ್ ಇರ್ಬೋದು, ಅಂಥ ಥರದ ಎಲ್ಲ ಥರದ ಕ್ಯಾನ್ಸರ್ ತಪಾಸಣೆಗಳನ್ನು ಮಾಡಲಿಕ್ಕೋಸ್ಕರ ಈ ಯಂತ್ರವನ್ನು ಉಪಯೋಗಿಸ್ತೇವೆ. ಇದು ಫ್ರಾನ್ಸ್ನಿಂದ ಆಮದಿತ ಯಂತ್ರ. ಇದು ಮೈಕ್ರೋಸೆಮಿ CRP ಅಂತ, ಇದು ಹೊರಿಬಾ ಜಪಾನ್ನಿಂದ ಆಮದಿತ ಯಂತ್ರ. ಇದನ್ನು ಇತ್ತೀಚೆಗಷ್ಟೇ ಅಳವಡಿಸಿದ್ದೇವೆ. ವೈರಲ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಡಿಫ್ರೆನ್ಸಿಯೇಷನ್ಗೋಸ್ಕರ ಇದನ್ನು ಅಳವಡಿಸಿದ್ದೇವೆ. ಇದು ಕೇವಲ 4 ನಿಮಿಷಗಳಲ್ಲಿ ನಿಮ್ಮ ಕಂಪ್ಲೀಟ್ ಬ್ಲಡ್ ಕೌಂಟು ಹಾಗೂ C ರಿಯಾಕ್ಟಿವ್ ಪ್ರೋಟೀನನ್ನು ಕೊಡ್ತದೆ. ಇದು ಸಿಸ್ಮಿಕ್ಸ್ XM330 ಅಂತ, ಸಿಸ್ಮಿಕ್ಸ್ ಜಪಾನ್ನಿಂದ ಆಮದಿತವಾದ ಯಂತ್ರ. ಇದು 5 ಪಾರ್ಟ್ ಸೆಲ್ ಕೌಂಟರ್. ಇದರಲ್ಲಿ ಡಿಫ್ರೆನ್ಷಿಯಲ್ ಕೌಂಟು ಹಾಗೂ ಇಮ್ಮೆಚೂರ್ ಗ್ರ್ಯಾನ್ಯುಲೋಸೈಟ್ಸು ಎಲ್ಲ ಕೌಂಟ್ಗಳ ಜೊತೆಗೆ ಬರ್ತದೆ. ಇದು ಯುಮಿಸೆನ್ D20 ಅಂತ, ಇದು ಸೌತ್ ಕರ್ನಾಟಕದ ಕೇವಲ 2ನೇ ಅಳವಡಿಕೆ. ನಾವು ಇದನ್ನು ಅಳವಡಿಸಿ ಒಂದು 3 ವಾರ ಆಯಿತು. ಸೊ ಇದರ ಉಪಯುಕ್ತತೆ ಏನಂದರೆ, ನಿಮಗೆ ಯಾವುದೇ ಲ್ಯುಕೀಮಿಯಾ ಇರ್ಬೋದು ಅಥವಾ ಬೇರೆ ಬ್ಲಡ್ಡಿನಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಇದ್ದರೆ ಅದನ್ನು ನಾವು ಹೀಗೆ ಅದನ್ನು ಸ್ಲೈಡ್ ರೀಡ್ ಮಾಡಿ ಅದರ ಪಿಕ್ಚರ್ಸನ್ನು ಹೀಗೆ ನಾವು ನೋಡ್ಬೋದು. ಸಪೋಸ್ ಈಗ ಲ್ಯಾಬ್ ತುಂಬ ಬ್ಯುಸಿ ಉಂಟು, ಪ್ರತಿಯೊಂದು ಸ್ಯಾಂಪಲ್ಗಳನ್ನು ಮ್ಯಾನ್ಯುವಲ್ ಆಗಿ ಕ್ರಾಸ್ ಚೆಕ್ ಮಾಡಲಿಕ್ಕೆ ಕಷ್ಟ. ಕೆಲವು ಪೇಷಂಟ್ಗಳಿಗೆ ಇಸ್ನೋಫಿಲ್ಸ್ ಜಾಸ್ತಿ ಇರ್ತದೆ, ಅಥವಾ ಕೆಲವು ಪೇಷಂಟ್ಸ್ಗಳದ್ದು ಸ್ಯಾಂಪಲ್ ಸರಿಯಾಗಿ ತೆಗೆದಿರೋದಿಲ್ಲ. ಸೆಲ್ ಕೌಂಟ್ ಕೊಡುವಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಬರ್ತದೆ. ಅಂಥದ್ದನ್ನೆಲ್ಲ ಇದರಲ್ಲಿ ನಾವು ಕ್ರಾಸ್ ಚೆಕ್ಕಿಗೆ ಒಳಪಡಿಸ್ತೇವೆ. ಎಲ್ಲಿಯಾದರೂ ಕ್ಲಮ್ಸ್ ಇದ್ದರೆ ಅಂಥದ್ದೆಲ್ಲ ಇದ್ದಿದ್ದರೆ ಇಂಡಿಕೇಷನ್ ಕೊಡ್ತದೆ. ಮಲೇರಿಯಾ ಅದರದ್ದು ಇಂಡಿಕೇಷನ್ ಕೊಡ್ತದೆ. ಮಲೇರಿಯಲ್ ಪ್ಯಾರಸೈಟ್ ಇದ್ದರೆ ಅದು ಇದೆಯಾ ಇಲ್ವಾ ಅಂತ ಹೇಳ್ತದೆ. ಸೊ ಹಾಗೆ ಲುಕೀಮಿಯಾ, ಬ್ಲಡ್ ಕ್ಯಾನ್ಸರ್ ಇದ್ದ ಪೇಷಂಟ್ಗಳಿಗೆ ಅದು ಅಬ್ನಾರ್ಮಲ್ ಸೆಲ್ಸ್
ಮೈಲೋಸೈಟ್ಸ್, ಮೆಟಾಮೈಲೋಸೈಟ್ಸ್, ಬ್ಲಾಸ್ಟ್ಸ್ ಅಂಥದ್ದೆಲ್ಲ ಇದ್ದರೆ ಇದರಲ್ಲಿ ಕ್ಲಪ್ತ ಸಮಯದಲ್ಲಿ ಕೇವಲ 3 ನಿಮಿಷಗಳಲ್ಲಿ ಇದು ಕೊಡ್ತದೆ. ಇದು ಡಿಜಿಟಲ್ ಮೈಕ್ರೋಸ್ಕೋಪಿ. ಇದು ರೇಬಾನ್ ಕಂಪನಿಯಿಂದ ಆಮದಿತವಾದ್ದು. ಇದನ್ನು ಅಳವಡಿಸಿ ಆಲ್ಮೋಸ್ಟ್ 3 ಇಯರ್ಸ್ ಮೇಲಾಯಿತು. ಜಸ್ಟ್ ವಿತ್ ಒಂದು ಟ್ಯಾಬ್ಲೆಟ್ ಅಳವಡಿಸಿ ಇದು ಯಾವುದೇ ಪೇಷಂಟ್ಗಳಿಗೂ ಅವರ ರಿಪೋರ್ಟ್ಸ್ ಡೌಟ್ ಇದ್ದರೆ ಅದನ್ನು ತೋರಿಸಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೇವೆ. ಮತ್ತು ಪ್ರತಿ ಪಾಸಿಟಿವ್, ಈಗ ಫಾರ್ ಎಕ್ಸಾಂಪಲ್ ಸ್ಪುಟಮ್ AFB ಎಲ್ಲಾದರೂ ಪಾಸಿಟಿವ್ ಇದ್ದರೆ ಅಥವಾ ಮಲೇರಿಯಾ ಪಾಸಿಟಿವ್ ಇದ್ದರೆ ಅಂಥದ್ದೆಲ್ಲ ಸ್ಲೈಡ್ಸ್ಗಳನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಟುಕೊಳ್ತೇವೆ. ನೆಕ್ಸ್ಟ್ ಯಾವುದೇ ಥರದ ಕಾಂಪ್ಲಿಕೇಶನ್ ಆಗಬಾರ್ದು ಅಂತ. ಸೊ ಇದರಲ್ಲಿ ನೀವು ವಿಡಿಯೋ ಹಾಗೂ ಇಮೇಜ್ ಕ್ಯಾಪ್ಚರಿಂಗ್ ಎಲ್ಲ ಮಾಡ್ಬೋದು. ಇದು ಬಯೋಮೆರಿಯಾ ಕಂಪನಿಯ ಬ್ಲಡ್ ಕಲ್ಚರ್ ಯಂತ್ರ, ಬ್ಯಾಕ್ಟೆಲರ್ 3D60 ಅಂತ. ಇದು ಬ್ಲಡ್ ಕಲ್ಚರು, ಇದಕ್ಕೆ ಪೀಡಿಯಾಟ್ರಿಕ್ ಮತ್ತು ಅಡಲ್ಟ್ ಬಾಟಲ್ಸ್ ಬರ್ತದೆ. ಸೊ ಬೇರೆ ಬೇರೆ ಥರದ್ದು ಅದನ್ನು ನಾವು ಇದಕ್ಕೆ ಲೋಡ್ ಮಾಡ್ತೇವೆ. ಅದು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಇದು ಹೇಳ್ತದೆ. ಮತ್ತು ಪಾಸಿಟಿವ್ ಅಥವಾ ನೆಗೆಟಿವ್ ಹೇಳಿದ ನಂತರ ನಾವು ಅದನ್ನು ಈ ಯಂತ್ರಕ್ಕೆ ಈ ಯಂತ್ರದಲ್ಲಿ ಟೆಸ್ಟಿಂಗ್ ಮಾಡ್ತೇವೆ ಅದನ್ನು. ಇದು ವೈಟೆಕ್ 2 ಅಂತ. ಇದು ಬಯೋಮೆರಿಯೋ ಕಂಪನಿದು, ಅವರ USA ಡಿವಿಷನ್ನಿಂದ ಆಮದಿತವಾದ ಯಂತ್ರ. ಇದರಲ್ಲಿ ನಿಮಗೆ ಕಲ್ಚರ್ ರಿಪೋರ್ಟ್ಸ್ ವಿತ್ ಮಿನಿಮಮ್ ಇನ್ಹಿಬಿಟರಿ ಕಾನ್ಸಂಟ್ರೇಷನ್ ವ್ಯಾಲ್ಯೂಸ್ ಸಿಗ್ತದೆ. ಅಲರ್ಜಿ ಅನ್ನೋದಕ್ಕೆ ಕೇವಲ ಟ್ಯಾಬ್ಲೆಟ್ ಮಾತ್ರ ಪರಿಹಾರ ಅಲ್ಲ, ಅದರ ಹೊರತಾಗಿ ಈ ಒಂದು ಉಪಕರಣಗಳ ಮೂಲಕ ಕೂಡ ಧನ್ವಂತರಿ ಆಸ್ಪತ್ರೆಯ ಮೂಲಕ ಈ ಒಂದು ಫೆಸಿಲಿಟಿಯನ್ನು ನೀವು ನೋಡ್ಬೋದು. LX2 ಅಲರ್ಜಿ ಎಕ್ಸ್ಪ್ಲೋರರ್ ಅನ್ನುವಂತಹ ಉಪಕರಣಗಳ ಮೂಲಕ ಅಲರ್ಜಿಯನ್ನು ಕಂಡುಹಿಡಿತಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಇಲ್ಲೇ ಕೊಡ್ತಾರೆ. ಸೊ ನೀವು ಕೂಡ ಬರೋದಾದರೆ ಇದು ಲೊಕೇಟ್ ಆಗಿರುವಂಥದ್ದು ಪುತ್ತೂರಿನ ದರ್ಬೆಯಲ್ಲಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ. ಸೊ ನೀವು ಕೂಡ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.